ಅಮಾಯಕನಾದ ಆ ಅಬ್ದುಲ್ ರಹಮಾನ್ನ ಒಂದು ಜೀವನ ಶೈಲಿಯನ್ನು ನೋಡಬೇಕು. ಈ ದೀಪಕ್ ಎಂಬ ಹುಡುಗ ತನ್ನ ಒಡನಾಡಿಯಾಗಿದ್ದ ಅವನ ತಂದೆ ಕರೆಂಟ್ ಶಾಕ್ ಹೊಡೆದು ರಕ್ತ ಬೇಕು ಎಂದಾಗ ಆ ರಕ್ತವನ್ನು ನೀಡಿದ್ದು ಇದೇ ಅಬ್ದುಲ್ ರಹಮಾನ್ ಆಗಿದ್ದಳು. ಆತ ಮನೆಗೆ ಬೇಕಾಗಿ ನನಗೆ ಹೊಯ್ಗೆ ಬೇಕು ಎಂದು ಹೇಳಿದಾಗ ಆ ಬಡ ಕುಟುಂಬಕ್ಕೆ ಫ್ರೀಯಾಗಿ ಉಚಿತವಾಗಿ ಹೊಯ್ಗೆ ಎಣ್ಣೆ ಹಾಕಿದ್ದು ಇದೇ ಅಬ್ದುಲ್ ರಹಮಾನ್ ಆಗಿದ್ದಳು. ಅದೇ ರೀತಿ ನಿನ್ನೆಯೂ ತನ್ನ ಕುಟುಂಬದಲ್ಲಿ ಒಂದು ಉತ್ತಮವಾದ ಕಾರ್ಯವಿದ್ದರೂ ತನ್ನ ಮಡದಿ ಮಕ್ಕಳನ್ನು ಆ ಕಾರ್ಯಕ್ರಮಕ್ಕೆ ಕಳಿಸಿ ತಾನು ಬರುವುದಿಲ್ಲ ಅಂತ ಹೇಳಿ ತನ್ನ ಸಹೋದರನಿಗೆ ಬೇಕಾಗಿ ತನ್ನ ಮನೆಯ ಅಂಗಳದಲ್ಲಿಟ್ಟಂತಹ ಹೊಯ್ಗೆಯನ್ನು ತುಂಬಿ ಆ ಪಿಕಪ್ನ ಮೂಲಕ ಆ ದೀಪಕ್ನ ಮನೆಗೆ ಹೋದಾಗ ಅವರು ಮಾಡಿದ್ದು ಹಾಳು ಕೊಟ್ಟ ಕೈಯನ್ನು ಕಡಿದದ್ದಾಗಿದೆ. ಪ್ರಿಯರೇ, ಎಷ್ಟೊಂದು ಅಮಾಯಕವಾದ ಬ್ರೈನ್ ವಾಶ್ ಅನ್ನು ಈ ಸಮಾಜದಡಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಬೇಕು. 22-23 ವರ್ಷದ ಒಡನಾಟವಿರುವವರು 30,000ದಷ್ಟು ಹಣಗಳನ್ನು ಈ ಅಬ್ದುಲ್ ರಹಮಾನ್ ದೀಪಕನಿಗೆ ಸಾಲವಾಗಿ ನೀಡಿದ್ದ. ಪ್ರಿಯರೇ, ಇಂತಹ ಒಬ್ಬ ವ್ಯಕ್ತಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆಗೈಯುವಾಗ ಆ ಮನೆಗೆ ನೀವೆಲ್ಲರೂ ಭೇಟಿ ನೀಡಿರಬಹುದು. ಆ ಅನಾಥ ಮಕ್ಕಳನ್ನು ಕಾಣುವಾಗ ಆ ತಂದೆಯ ಕಣ್ಣಿನಿಂದ ಬರುವ ಕಣ್ಣೀರನ್ನು ಬರುವಾಗ ಯಾರಿಗೂ ಸಹಿಸಲು ಸಾಧ್ಯವಿಲ್ಲ. ಸನ್ನಿವೇಶವನ್ನು ನೀವು ನೋಡಿರಬಹುದು, ನೀವು ಹಲವಾರು ಕ್ಲಿಪ್ಪುಗಳನ್ನು ಕೇಳಿರಬಹುದು. ಯಾವುದೇ ಒಬ್ಬ ಮನುಷ್ಯನ ಮನಸ್ಸು ಕಳಕುವಂತಹ ಒಂದೊಂದು ವಾಯ್ಸ್ ಕ್ಲಿಪ್ಗಳನ್ನು ನೀವು ಕೇಳಿರಬಹುದು. ಎಂತಹ ಒಂದು ಮನುಷ್ಯನಾಗಿದ್ದ ಅಬ್ದುಲ್ ರಹಮಾನ್. ತನ್ನ ಊರಿನಲ್ಲಿ ಸ್ವಂತ ಸಮಾಜಕ್ಕೆ ಮಾತ್ರವಲ್ಲ, ಸಮುದಾಯಕ್ಕೆ ಮಾತ್ರವಲ್ಲ, ಒಂದು ಸೌಹಾರ್ದತೆಯ ಕೊಂಡಿಯಾಗಿದ್ದ. ನಿನ್ನೆಯೂ ಪತ್ರಿಕಾ ಮೀಡಿಯಾಗಳಿಗೆ ಹೇಳಿಕೆ ನೀಡುವಾಗ ಅವರ ಸಹೋದರನು ಹೇಳಿದಂತಹ ಮಾತುಗಳನ್ನು ಈ ನಾಡಿನ ಸರ್ವರು ಕೇಳಿರಬಹುದು. 22-23 ವರ್ಷಗಳಿಂದ ಊರಿನಲ್ಲಿ ನಡೆಯುವಂತಹ ಶಾರದಾ ಪೂಜೆಯ ಅದರ ಮೂರ್ತಿಗಳನ್ನು, ದೇವರನ್ನು ಕೊಂಡು ಹೋಗುವ ಮೆರವಣಿಗೆಗೆ ಇವರ ಪಿಕಪ್ನ ಮೂಲಕ ಅವರು ಸಹಾಯವನ್ನು ನೀಡ್ತಾ ಇದ್ದರು. ಆ ಮೆರವಣಿಗೆಗೆ ಬರುವಂತಹ ತನ್ನ ಸಹಧರ್ಮೀಯರಿಗೆ ಅವರಿಗೆ ಬೇಕಾದಂತಹ ತಂಪು ಪಾನೀಯಗಳನ್ನು ನೀಡಿ ಸಮಾಜದಲ್ಲಿ ಸೌಹಾರ್ದತೆಯ ಒಂದು ಮಹಾ ಕೊಂಡಿಯಾಗಿದ್ದರು ಅಬ್ದುಲ್ ರಹಮಾನ್. ಆ ಅಬ್ದುಲ್ ರಹಮಾನ್ ಅಮಾಯಕನ ಹತ್ಯೆಗೆ ನಾವು ಯಾರೂ ಸುಮ್ಮನಾಗುವುದಿಲ್ಲ. ಇದೊಂದು ಪ್ರಥಮ ಹಂತ ಮಾತ್ರವೆಂದು ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇಲ್ಲಿನ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಇಂತಹ ಅಮಾಯಕರ ಹತ್ಯೆಗೆ ಕಾರಣವಾಗ್ತಾ ಇದೆ. ನಿನ್ನೆಯೊಂದು ವಿಡಿಯೋವನ್ನು ನಾನು FBಯಲ್ಲಿ ನೋಡಿದೆ. ಒಬ್ಬ ಆ ಸಂಘಟನೆಯ ಕಾರ್ಯಕರ್ತ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ, ನಮ್ಮ ಪ್ರಚೋದನಕಾರಿ ಭಾಷಣ ಬಿಗಿದಂತಹ ವ್ಯಕ್ತಿಯನ್ನು ಪೊಲೀಸರು FIR ಮಾಡಿ 22 ದಿವಸಗಳು ಕಳೆದ ನಂತರವಾಗಿದೆ ಬಂಧನ ಮಾಡಿ ಕರೆದುಕೊಂಡು ಹೋಗುವುದು. ಆಗ ಒಬ್ಬ ಅದರ ಕಾರ್ಯಕರ್ತ ಹೇಳ್ತಾ ಇದ್ದಾನೆ, ನನಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅವರಿಗೆ ಬೇಲ್ ನೀಡ್ತವೆ ಅಂತ ಹೇಳಿ. ಬೇಲನ್ನು ಮೊದಲೇ ಬರೆದು ನೀವು ಬಂಧನ ಮಾಡ್ತಾ ಇದ್ದೀರಾ. ಅದರಿಂದ ಅಂತಹ ಕ್ರೋಮ್ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವವರನ್ನು ಹೆಡಮುರಿ ಕಟ್ಟದೆ ಈ ನಾಡಿನ ಯಾವ ಸಾಮಾನ್ಯ ಜನರಿಗೂ ಸ್ವಸ್ಥವಾದಂತಹ ನಿರ್ಭಯುಕ್ತವಾದಂತಹ ಒಂದು ಜೀವನ ನಡೆಸಲು ಇಲ್ಲಿ ಸಾಧ್ಯವಿಲ್ಲ. ಪ್ರಿಯರೇ, ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ನಿಮ್ಮನ್ನು ಯಾರು ತಡೆ ಹಿಡಿತಾರೋ ನೀವು ನಿರ್ದಾಕ್ಷಿಣ್ಯವಾಗಿ ಜಾತಿ ನೋಡದೆ, ಧರ್ಮ ನೋಡದೆ ಈ ಸಮಾಜದ ಶಾಂತಿಯನ್ನು ಭಂಗಗೊಳಿಸುವ ಅದು ಎಂತ ಮಹಾಶಕ್ತಿಯಾದರೂ ಅವರನ್ನು ನೀವು ಕಾನೂನಿನ ಮುಂದೆ ಹೆಡಮುರಿ ಕಟ್ಟಲೇಬೇಕು. ಆ ಹೆಡಮುರಿ ಕಟ್ಟಿ ಅವರಿಗೆ ಕಾನೂನಾತ್ಮಕವಾದ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಿದರೆ ಮಾತ್ರವೇ ಈ ಸಮಾಜದಲ್ಲಿ ಶಾಂತಿ ನೆಲೆನಿಲ್ಲರೂ ಕಾರಣವಾಗಬಹುದು. ಮಹಾತ್ಮ ಗಾಂಧೀಜಿ ಹೇಳಿದಂತಹ ಸ್ವತಂತ್ರ ಭಾರತ ಯಾವುದಾಗಿತ್ತು? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದು ನಡು ರಾತ್ರಿಯಲ್ಲೂ ಒಬ್ಬಂಟಿಗಳಾಗಿ ಒಬ್ಬ ಮಹಿಳೆ ಹೋಗುವಂತಹ, ಸ್ವತಂತ್ರವಿರುವಂತಹ, ನಿರ್ಭಯುಕ್ತವಾಗಿ ನಡು ರಾತ್ರಿಯಲ್ಲಿ ನನಗೆ ಒಬ್ಬಂಟಿಗಳಾಗಿ ಮಹಿಳೆಗೆ ಹೋಗುವಂತಹ ಅಮಾಯಕನನ್ನು ಬರ್ಬರವಾಗಿ ಕೋಮಕ್ರಿಮಿ ಕೀಟಗಳು ಅದು ಎಷ್ಟೊಂದು ಬರ್ಬರವಾಗಿತ್ತಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವ್ಯಕ್ತಿ ಸಹ ಅದರ ಹೊಳಿಗೆ ಮಾಡಿದಂತಹ ವ್ಯಕ್ತಿ ಹೇಳ್ತಾರೆ 40ಕ್ಕಿಂತಲೂ ಹೆಚ್ಚಿನ ಚುಚ್ಚಿದಂತಹ ಆ ಒಂದು ಅಮಾಯಕವಾದ ಬರ್ಬರವಾದಂತಹ ಒಂದು ಹತ್ಯೆಯಾಗಿತ್ತು ಅಬ್ದುಲ್ ರಹಮಾನನದ್ದು. ಅದೇ ರೀತಿ ಇದರ ಮುಂಚೆಯೂ ಅಶ್ರಫ್ನಂತಹ ಒಬ್ಬ ಅಮಾಯಕ ನೆರೆ ರಾಜ್ಯದ ವ್ಯಕ್ತಿಯನ್ನು ಬರ್ಬರವಾಗಿ ಗುಂಪು ಹತ್ಯೆ ಮಾಡಲಾಗಿತ್ತು. ಇದೆಲ್ಲ UPಯಲ್ಲಿ ನಡೆಯುವಂತಹ, ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಗುಂಪು ಹತ್ಯೆದ ಪ್ರಥಮ ಹಂತವಾಗಿದೆ. ಅದರಿಂದ ಕಾನೂನು ಪಾಲಕರಲ್ಲಿ ವಿನಯವಾಗಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾರನ್ನು ನೋಡದೆ ಅದರ ಹಿಂದೆ ಅಡಗಿರುವಂತಹ ಶಕ್ತಿ ಅದು ಯಾವ ಅಡಗುತಾಣದಲ್ಲಿ ಅಡಗಿಕೊಂಡರೋ ಅವರಿಗೆ ಯಾವ ರಾಜಕೀಯ ಶಕ್ತಿಗಳು ಬೆಂಬಲ ನೀಡುವುದಾದರೂ ನೀವು ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕೆಂದೇಳಿ ನಾವಿಲ್ಲಿ SKSFನ ಒಂದು ಮನವಿ. ಈ SKSF ಎಂಬುದು ಯಾವುದೇ ಒಂದು ಕೋಮುಕ್ರಿಮಿಯಾದಂತಹ ಕೋಮು
ಕೋಮುವಾದದ ಹಿಂದೆ ಹೋದದ್ದಲ್ಲ. ನಾಡಿನಲ್ಲಿ ಸೌಹಾರ್ದತೆ ಬೇಕಾಗಿ ಜನವರಿ 26ರಂದು ದೇಶಾದ್ಯಂತ ಈ SKSSF ಪ್ರಪಂಚದಾದ್ಯಂತ ಎಲ್ಲೆಲ್ಲ ಕಾರ್ಯಾಚರಿಸುತ್ತದೋ ಅಲ್ಲೆಲ್ಲ ಮಾನವ ಸರಪಳಿ ಎಂಬ ಸುಂದರವಾದ ಸೌಹಾರ್ದತೆಯ ಸಂದೇಶವನ್ನು ಸಾರಲು ಅಂತಹ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡುವಂತಹ ಈ ದೇಶಕ್ಕೆ ಬೇಕಾಗಿ, ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ, ಈ ದೇಶದ ಸೌಹಾರ್ದತೆ ಸಹಬಾಳ್ವೆಗೆ ಬೇಕಾಗಿ ಒತ್ತು ನೀಡುವಂತಹ ಒಂದು ಸಂಘಟನೆಯಾಗಿದೆ SKSSF. ಆ SKSSF ನ ಸಕ್ರಿಯ ಕಾರ್ಯಕರ್ತನಾಗಿದ್ದಂತಹ ಒಬ್ಬ ಅಮಾಯಕನ ಅಬ್ದುಲ್ ರಹಮಾನ್ ಹತ್ಯೆಯಾಗಿದೆ. ಆ ಹತ್ಯೆಗೆ ನ್ಯಾಯ ಬೇಕೇ ಬೇಕು. ನೀವು ಹತ್ಯೆಯಾದ ನಂತರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ನೀಡುವುದರಿಂದ ಇಂತಹ ಕ್ರಮಗಳು, ಇಂತಹ ದುರ್ಮರಣಗಳು ಇಲ್ಲಿ ಕೊನೆಯಾಗುವುದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ರೋಗ ಬಂದು ಅದಕ್ಕೆ ಮದ್ದು ಮಾಡುವುದಕ್ಕಿಂತ ರೋಗ ಬರದೆ ಇಂತಹ ಹತ್ಯೆಗಳಿಗೆ ಕಾರಣವಾಗುವ ಕೋಮು ಪ್ರಚೋದಿತ ಭಾಷಣಗಾರರುಗಳನ್ನು ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಇಲ್ಲಿ ಉಸ್ತುವಾರಿ ಸಚಿವರುಗಳು ಹೇಳುವಂತಹ ಹೇಳಿಕೆಗಳನ್ನು ನಾಚಿಸುವಂತಿದೆ. ಅವರಂತಹ ಹೇಳುವಂತಹ ಹೇಳಿಕೆಗಳು ಯಾವುದೆಂದರೆ ಅವರ ಹಿಂದೆ ಬೃಹತ್ತಾದ ಶಕ್ತಿ ಇದೆ, ಅವರ ಹಿಂದೆ ರಾಜಕಾರಣಿಗಳಿದ್ದಾರೆ, ಅವರಿಗೆ ಬೇಕಾದಂತಹ ಬೇಲ್ ಕೊಡುವಂತಹ ವ್ಯಕ್ತಿಗಳಿದ್ದಾರೆ. ನಿಮಗೆ ಅಧಿಕಾರ ನೀಡಿದ್ದು ಕೈಗೆ ಬಳೆ ತೊಟ್ಟು ಮನೆಯಲ್ಲಿ ಪಾತ್ರ ತೊಳೆಯಲಲ್ಲ. ಈ ರಾಜ್ಯದ ಅಡಿಯಾಗುವಂತಹ ಎಲ್ಲ ಕ್ರಿಮಿಕೀಟಗಳನ್ನು ಅವರಿಗೆ ಇಲ್ಲಿ ಬಂದಿಗೆ ಕರೆ ನೀಡಿದರು. ಎಷ್ಟೋ ಅಮಾಯಕ ವ್ಯಕ್ತಿಗಳಿಗೆ ಅಂದು 15ಕ್ಕಿಂತಲೂ ಹೆಚ್ಚು ಕಡೆಗಳಲ್ಲಿ ಚೂರಿ ಇರಿತವಾಗಿದೆ. ಎಷ್ಟೋ ಅಮಾಯಕ ವ್ಯಕ್ತಿಗಳ ಒಂದು ದಿನದ ಹೊಟ್ಟೆಗಿರುವಂತಹ ಅವರ ದಿನನಿತ್ಯದ ಆ ಒಂದು ಕಾರ್ಯಗಳಿಗೆ ಅಡ್ಡಿಯಾಗಿದೆ. ಅವರೆಲ್ಲ ಆ ದಿನದ ನಷ್ಟ ಪರಿಹಾರವನ್ನು ಆ ಬಂದಿಗೆ ಕರೆ ನೀಡಿದವರ ಸೊತ್ತಿನಿಂದ ಮುಟ್ಟುಗೋಲಾಕಿ ಅದಕ್ಕೆ ಪರಿಹಾರ ನೀಡಬೇಕೆಂದು ಈ SKSSF ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ. ನಾನು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಪ್ರಿಯರೇ, ಇತರ ಭಾಷಣಗಾರರು ಇರುವುದರಿಂದ ಆ ಒಂದು ಕೋಮು ಕ್ರಿಮಿ ಕೀಟಗಳಿಗೆ ಅತ್ಯಂತ ಬರ್ಬರವಾಗಿ ಹತ್ಯೆಯಾದಂತಹ ಅಬ್ದುಲ್ ರಹಮಾನ ನ್ಯಾಯಕ್ಕೆ ಬೇಕಾಗಿ ನಾವೆಲ್ಲ ಇಂದು ಒಗ್ಗೂಡಿದ್ದೇವೆ. ಇದು ನಮ್ಮ ಪ್ರಥಮ ಹಂತ ಮಾತ್ರವಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಈ ಕ್ರಿಮಿ ಕೀಟಗಳನ್ನು ಅದರ ಹಿಂದೆ ಅವರನ್ನು ಪ್ರಚೋದಿಸಿ ಇಂತಹ ದುರ್ಕೃತ್ಯಕ್ಕೆ ಬಳಸಿದಂತಹ ಅದರ ಹಿಂದೆ ಅಡಗಿರುವಂತಹ ಪ್ರಚೋದನಾಕಾರಿ ಭಾಷಣಗಾರರನ್ನು ಹೆಡೆಮುರಿ ಕಟ್ಟಿ ಕಾನೂನಾತ್ಮಕ ಮೂಲಕ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ವಿಧಿಸದಿದ್ದಲ್ಲಿ ಇಂದು ಇಂತಹ ಪ್ರಕರಣಗಳಿಗೆ ಅಂತ್ಯ ಹಾಡಲು ಒಮ್ಮೆಯೂ ಸಾಧ್ಯವಿಲ್ಲ. SKSSF ಎಂಬುದು ಈ ಸಮಾಜದಲ್ಲಿ, ಈ ದೇಶದ ಸಂವಿಧಾನವನ್ನು ಗೌರವಿಸಿ ಈ ಸಮಾಜದಲ್ಲಿ ಶಾಂತಿಯುತವಾದ ಸೌಹಾರ್ದತೆಗೆ ಬೆನ್ನೆಲುಬಾಗಿ ನಿಂತಹ ಒಂದು ಸಂಘ ಸಮಸ್ಯೆಯಾಗಿದೆ. ನಮ್ಮ ಅಬ್ದುಲ್ ರಹಮಾನ್ ಸಹೋದರರಾದ ಹನೀಫ್ರವರು ಅದೇ ರೀತಿ ಕೊಲೆಗಡುಕರ ಹತ್ಯೆಗೆ ಅದರಲ್ಲಿ ಮಾರಕವಾಗಿ ಗಾಯಗೊಂಡಂತಹ ನಮ್ಮ ಶಾಫಿ ಅವರ ತಂದೆಯು ನಮ್ಮೊಂದಿಗೆ ಈ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದೀರಿ. ಇವರಿಗೂ ತುಂಬ ಹೃದಯದ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರೀತಿಯ ನನ್ನ ಕಾರ್ಯಕರ್ತರೆ, ಅದರಿಂದ ಇದೊಂದು ಪ್ರಥಮ ಎಚ್ಚರಿಕೆ ಮಾತ್ರವಾಗಿದೆ. ರಾಜ್ಯವನ್ನು ಆಳುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಕರೆಗಂಟವಾಗಿದೆ. ಇಲ್ಲಿ ಒಂದಿನಿತು ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು, ಸೌಹಾರ್ದತೆ ಬೇಕು. ಒಂದಿನಿತು ರಕ್ತವು, ಇನ್ನೊಂದು ಅಮಾಯಕನ ಜೀವವು ಈ ಜಿಲ್ಲೆಯಲ್ಲಿ ಬಲಿಯಾಗಬಾರದು. ಈ ರಾಜ್ಯದ ಜನತೆಗೆ, ಈ ಊರಿನ ಜನತೆಗೆ ನಿರ್ಭೀತಿಯಿಂದ ಜೀವನ ನಡೆಸುವಂತಹ ಸನ್ನಿವೇಶವನ್ನು ಉಂಟು ಮಾಡಲು ಇಲ್ಲಿನ ನ್ಯಾಯಪಾಲಕರು, ಇಲ್ಲಿನ ಗೌರವಾನ್ವಿತ ಸರ್ಕಾರ ಇದಕ್ಕೆ ಮುಂದೂಡಿಡಬೇಕು. ಇಲ್ಲದಿದ್ದರೆ ಅಬ್ದುಲ್ ರಹಮಾನ್ಗೆ ನ್ಯಾಯ ದೊರಕುವವರೆಗೂ ನಿರಂತರವಾಗಿ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ. ಕಾನೂನಾತ್ಮಕ ಮೂಲಕ ಈ ಸಂವಿಧಾನವನ್ನು ಗೌರವಿಸಿ ಕಾನೂನಿನ ಚೌಕಟ್ಟಿನ ಒಳಗೆ ನಿಂತು ನಾವು ನಿರಂತರವಾಗಿ ಅಬ್ದುಲ್ ರಹಮಾನ್ನ ಕೊಲೆಗೆ ನ್ಯಾಯ ದೊರಕುವವರೆಗೂ ನಮ್ಮ ಹೋರಾಟ ಅದು ಈ ಜಿಲ್ಲೆಯಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿನವರೆಗೂ ನಾವು ನಿರಂತರವಾಗಿ ಮಾಡ್ತೇವೆ. ಅದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಪೊಲೀಸ್ ಇಲಾಖೆ ಇಲ್ಲಿ ಯಾರೆಲ್ಲ ಸೌಹಾರ್ದತೆಯನ್ನು ಕೆಡುತ್ತಾರೋ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡುವವರನ್ನು ಆದಷ್ಟು ಬೇಗ, ಇಲ್ಲೆಲ್ಲ ಸ್ಪಷ್ಟವಾದ ದಾಖಲೆಗಳು ಅದು ಪೊಲೀಸ್ ಇಲಾಖೆಯ ಕೈಯಲ್ಲೂ ಇದೆ. ಆದ್ದರಿಂದ ನೀವು ಈ ನಾಡಿನ ಸೌಹಾರ್ದತೆಗೆ ಬೇಕಾಗಿ, ಶಾಂತಿಗೆ ಬೇಕಾಗಿ ಯಾವ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.